ನಮಸ್ಕಾರ. ನೀವೇ ನೋಡ್ತಾ ಇದ್ದೀರಾ, ಎಷ್ಟೊಂದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಎಷ್ಟು ನೋಡೋಕ್ಕೆ ಅದ್ಭುತವಾಗಿರ್ತಾರೆ, ಅವರೆಲ್ಲ ಯಾಕೆ ಸಿಂಗಲ್ ಆಗಿದ್ದಾರೆ? ಯಾಕೆ ಅಂತಹ ಒಂದು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವರು ಕೂಡ ಡಿವೋರ್ಸ್ ಮೊರೆ ಹೋಗ್ತಾ ಇದ್ದಾರೆ? ಯಾಕೆ ಸಂಬಂಧಗಳು ಅದರ ಮೌಲ್ಯತೆಗಳನ್ನು ಕಳ್ಕೊತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ. ನೋಡಿ, ಏನಾಗತ್ತಪ್ಪ ಅಂತ ಹೇಳಿದ್ರೆ, ಮೊದಲಾದರೆ ಸಣ್ಣ ವಯಸ್ಸಿಂದನೇ ನಮಗೆ ಸಂಬಂಧದಲ್ಲೇ ಒಂದು ಸಂಬಂಧಗಳನ್ನು ನೋಡ್ತಾ ಇದ್ರು. ಚಿಕ್ಕ ವಯಸ್ಸಿಂದನೇ ಆತನೇ ನನ್ನ ಗಂಡ, ಆಕೆನೇ ನನ್ನ ಹೆಂಡತಿ ಅನ್ನೋದು ನಮ್ಮ ಮನಸ್ಸಲ್ಲಿ ದಟ್ಟವಾಗಿ ಕೂತ್ಕೊಂಡ್ಬಿಟ್ಟಿರ್ತಿತ್ತು. ಆದರೆ ಇವತ್ತೇನಾಗಿದೆಯಪ್ಪ ಅಂತ ಹೇಳಿದ್ರೆ, ಡೇಟಿಂಗ್ ಕಲಿಯುಗ. ರೈಟ್ ಸ್ವೈಪ್ ಮಾಡಿದ್ರೆ ಹೊಸ ಸಂಬಂಧ, ಲೆಫ್ಟ್ ಸ್ವೈಪ್ ಮಾಡಿದ್ರೆ ರಿಜೆಕ್ಷನ್ನು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಲೈಕ್ಸ್ ಬರದೇ ಇರೋದು, ಕಮೆಂಟ್ ಬರದೇ ಇರೋದು, ಅಥವಾ ಮತ್ತೊಂದು ಮಗದೊಂದು ಈ ಸೋಷಿಯಲ್ ಮೀಡಿಯಾ ಎಲ್ಲವೂ ನಮ್ಮ ಒಂದು ಕಾಲ್ಪನಿಕ ಒಂದು ಯುಗಕ್ಕೆ ತಳ್ಳಿಬಿಟ್ಟಿದೆ. ಅದಲ್ಲದೆ ಈಗ ಸಂಬಂಧಗಳು ಹೀಗೆ ಸೃಷ್ಟಿಯಾಗಿ ಹೀಗೆ ಎಂಡ್ ಆಗ್ತಾ ಇದೆ. ಇಷ್ಟೊಂದು ಡಿಸ್ಟ್ರಾಕ್ಷನ್ ಆಗ್ತಾ ಇದೆ. ಆದರೆ ಈ ನಾವು ಯಾರನ್ನ ಬೇಕಾದರೂ ಜೀವನದಲ್ಲಿ ಇಟ್ಕೋತೀವಿ, ನಮ್ಮ ಸಂಗಾತಿಯನ್ನು ಯಾಕೆ ಅಷ್ಟು ನಿರ್ಲಕ್ಷ್ಯವಾಗಿ ಕಾಣ್ತೀವಿ? ನಮ್ಮ ತಂದೆ ತಾಯಿ ಮಧ್ಯೆನೂ ನಮಗೆ ಮನಸ್ತಾಪ ಬರುತ್ತೆ, ಕೋಪ ಬರುತ್ತೆ. ನಮ್ಮ ಅಣ್ಣ ತಮ್ಮಂದ್ರ ಮಧ್ಯೆ ಕೂಡ ನಮಗೆ ಮನಸ್ತಾಪ ಆಗುತ್ತೆ, ಕೋಪ ಬರುತ್ತೆ, ಮಾತನ್ನು ಬಿಡ್ತೀವಿ. ಆದರೆ ನಾವು ಯಾವತ್ತಾದರೂ ಅವರನ್ನು ಡೈವರ್ಸ್ ಮಾಡ್ತೀವ? ಯಾಕೆ ಈ ಸಂಬಂಧಗಳಲ್ಲಿ ಮಾತ್ರ ಡಿವೋರ್ಸ್ ಮೊರೆ ಹೋಗ್ತೀವಿ? ಯಾಕೆ ನಮ್ಮ ಸಂಗಾತಿಯನ್ನು ಅಷ್ಟು ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ? ಇದರಿಂದ ಆಚೆ ಬರಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡ್ರಿ, ಯಾರಾದ್ರೂ ನೋಡಿ, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿರಾಗಿರ್ಬೋದು, ನಿಮ್ಮ ಜೊತೆ ಹುಟ್ಟಿ ಬೆಳೆದಿರ್ತಾರೆ ಅಂತ ನಿಮ್ಮನ್ನು ಇಷ್ಟಪಡ್ತಾ ಇರ್ತಾರೆ. ಆದರೆ ಒಂದು ವ್ಯಕ್ತಿ ನಿಮ್ಮನ್ನು ನಿಷ್ಪಕ್ಷಪಾತವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮ ಸಂಗಾತಿ. ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ, ಯಾವ ಸ್ವಭಾವದಲ್ಲಿದ್ದರೂ ಕೂಡ ಅವರು ನಿಮ್ಮನ್ನು ಇಷ್ಟಪಡ್ತಾ ಇರ್ತಾರೆ. ತನ್ನ ಮನೆಯವರನ್ನು ಎಲ್ಲರನ್ನೂ ಬಿಟ್ಟು ನಿಮ್ಮ ಜೊತೆ ಬಂದು ಸಂಸಾರ ಮಾಡ್ತಾ ಇರ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಕಾಳಜಿ ಇರುತ್ತೆ. ಆದರೆ ಯಾವಾಗ ಅವರಿಗೆ ನೀವು ಕೊಡಬೇಕಾಗಿರ್ತಕ್ಕಂಥ ಅಟೆನ್ಷನ್ ಕೊಡ್ತಾ ಇರಲ್ಲ, ಪ್ರೀತಿ ಕೊಡ್ತಾ ಇರಲ್ಲ, ಎಲ್ಲವೂ ನಿಮ್ಮಿಂದ ಕಳ್ಕೊತಾ ಹೋಗ್ತಾರೆ. ಖಂಡಿತವಾಗ್ಲೂ ಯಾರಿಗೇ ಆಗಲಿ ಅಲ್ವಾ? ನಮಗೆ ಮನೆಯಲ್ಲಿ ಊಟ ಸಿಗ್ತಾ ಇಲ್ಲ, ಆಹಾರ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಆಹಾರ? ಯಾಕಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲರೂ ಪ್ರಾಣಿಗಳು, ಅನಿಮಲ್ ಇನ್ಸ್ಟಿಂಕ್ಟ್ ಇದ್ದೇ ಇರುತ್ತೆ. ಹೇಗೆ ಪ್ರಾಣಿಗಳು ಆಹಾರವನ್ನು ಹುಡ್ಕೊಂಡು ಹೋಗ್ತಾ ಇರ್ತಾರೋ, ನಮಗೆ ಎಲ್ಲಿ ಪ್ರೀತಿ ಸಿಗ್ತಾ ಇರುತ್ತೆ, ಅಟೆನ್ಷನ್ ಸಿಗ್ತಾ ಇರುತ್ತೆ, ಅಲ್ಲಿ ಹೋಗ್ತೀವಿ. ಎಷ್ಟೋ ಜನ ನಾನು ನನ್ನ ಹತ್ರ ಬರೋರನ್ನ ಕೇಳ್ತೀನಿ, ಯಾಕೆ ನೀವು ಹೀಗೆ ಸಂಬಂಧದಲ್ಲಿ ಬೇರೆಯವ್ರ ಹತ್ರ ಮೊರೆ ಹೋದ್ವಿ ಅಟೆನ್ಷನಿಗಾಗಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ 100ಗೆ 1% ಕೂಡ ದೈಹಿಕ ಸುಖಕ್ಕಾಗಿ ಅಲ್ಲ. ಆ ಅಟೆನ್ಷನ್, ಆ ಇಂಟಿಮೆಸಿಯನ್ನು ಕ್ರೇವ್ ಮಾಡ್ತಾ ಇರ್ತಾರೆ, ಆ ಪ್ರೀತಿಯನ್ನು ಕ್ರೇವ್ ಮಾಡ್ತಾ ಇರ್ತಾರೆ, ಆ ಅಟೆನ್ಷನನ್ನು ಕ್ರೇವ್ ಮಾಡ್ತಾ ಇರ್ತಾರೆ. ಯಾವುದೋ ಅವಾಗ ನಮಗೆ ನಮ್ಮ ಸಂಗಾತಿಯಿಂದ ಕಾನ್ಸ್ಟೆಂಟಾಗಿ ರಿಜೆಕ್ಷನ್ನಿಗೆ ಒಳಗಾಗ್ತಾ ಇರ್ತೀವಿ. ಖಂಡಿತವಾಗ್ಲೂ ನಮಗೆ ಅವ್ರ ಮೇಲೆ ಇರ್ತಕ್ಕಂಥ ಆಕರ್ಷಣೆನೂ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಬೇರೆ ಕಡೆ ಆ ಸಂಬಂಧದ ಮೊರೆ ಹೋಗ್ತಾ ಹೋಗ್ತೀವಿ. ಹಾಗಾಗಿ ಇಂತಹ ತಪ್ಪನ್ನು ನೀವು ಮಾಡಿಬಿಡಿ. ಸಂಬಂಧದಲ್ಲಿ ಏನಪ್ಪ ಮುಖ್ಯ ಅಂತ ಹೇಳಿದರೆ, ಕಾನ್ಸ್ಟೆಂಟಾಗಿ ಕಮ್ಯುನಿಕೇಷನ್. ವಾರಕ್ಕೆ ಒಂದು ದಿನ ನಾನು ಈ ಎಕ್ಸಸೈಸನ್ನು ಹೇಳ್ತೀನಿ, ಅದನ್ನು ಮಾಡಿ. ನಿಮ್ಮ ಸಂಗಾತಿಯಲ್ಲಿ ಏನು ಇಷ್ಟ ಆಗ್ತಕ್ಕಂತಹ ಗುಣಗಳಿರುತ್ತೆ, ನೀವು ಮತ್ತು ನಿಮ್ಮ ಸಂಗಾತಿ ಕೂತ್ಕೊಂಡು ಅದನ್ನು ಬರೀರಿ. ಯಾವ ವಿಷಯವನ್ನು ಇಷ್ಟಪಡ್ತಿರ್ತೀರ, ಯಾವ ವಿಷಯ ನಿಮ್ಮ ಸಂಗಾತಿಯಲ್ಲಿ ನಿಮ್ಗೆ ಇಷ್ಟ, ಅದೆಲ್ಲವನ್ನು ನಾವು ಯಾವಾಗಲೂ ಏನು ಮಾಡ್ತೀವಿ, ಯಾರು ಇಷ್ಟ ಆಗಿಲ್ಲ ಅಂತ ಹೇಳಿದರೆ ಏನಕ್ಕೆ ಇಷ್ಟ ಇಲ್ಲ ಅಂತ ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಏನು ಇಷ್ಟ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗಲ್ಲ. ಹಾಗಾಗಿ ಏನು ನಮ್ಮ ಸಂಗಾತಿಯಲ್ಲಿ ಇಷ್ಟ ಅನ್ನೋ ಗುಣಗಳನ್ನೆಲ್ಲ ಬರೆದು ಅದನ್ನು ಯೋಚನೆ ಮಾಡ್ತಾ ಹೋಗಿ. ಮತ್ತು ಕಮ್ಯುನಿಕೇಟ್ ಮಾಡಿ. ನಿಮ್ಮ ಸಂಗಾತಿ ಮಧ್ಯೆ ತುಂಬ ದೊಡ್ಡ ಗ್ಯಾಪ್ ಆಗ್ತಾಯಿದೆ, ಬ್ರಿಡ್ಜ್ ಆಗ್ತಿದೆ ಅಂತ ಹೇಳಿದರೆ ಯಾಕೆ ಆಗ್ತಾ ಇದೆ, ಯಾವ ವಿಷಯಕ್ಕಾಗಿ ಆಗ್ತಾ ಇದೆ, ಏನು ಅಂತ ಹೇಳಿ ಕೂತು ನಿಧಾನಕ್ಕೆ ಮಾತಾಡಿ. ಈಗ ನಾನು ನಿಮ್ಮ ಹತ್ರ ಜೋರಾಗಿ ಅರ್ಚಡಿ ಮಾತಾಡಿದ್ರೆ ನಿಮಗೆ ನನ್ನ ಮಾತು ಕೇಳಬೇಕು ಅಂತ ಅನ್ಸುತ್ತಾ? ಇಲ್ಲ ಅಲ್ವಾ? ಯಾವಾಗ ನೀವು ಆ ಕಂಫರ್ಟ್ ಝೋನನ್ನು ನಿಮ್ಮ ಸಂಗಾತಿಗೆ ಕೊಡ್ತಾ ಹೋಗ್ತಿರೋ, ಅವರು ನಿಮ್ಮ ಹತ್ರ ಎಲ್ಲ ವಿಷಯಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ನಾವು ಆ ಡಿಸ್ಕಂಫರ್ಟನ್ನು ಮನೆಯಲ್ಲಿ ಕೊಡ್ತೀವಿ, ಮನೆಯಲ್ಲಿ ನೆಮ್ಮದಿಯನ್ನು ಕೊಡಲ್ವೋ, ಆಗ ಅವರು ಮನೆಗೆ ಬರಬೇಕು ಅಂದ್ರೆ ಹೆದರ್ಕೋತಾರೆ. ಹಾಗಾಗಿ ಆ ಕಂಫರ್ಟನ್ನು ಕೊಡ್ತಾ ಹೋಗಿ, ಪ್ರೀತಿಯಿಂದ ಮಾತಾಡಿ, ಖುಷಿಯನ್ನು ಕೊಡಿ. ಯಾಕಂತ ಹೇಳಿದ್ರೆ ಈ ಜೀವನ ಎಷ್ಟು ಸಣ್ಣ ಜರ್ನಿ ಅಂತ ಹೇಳಿದ್ರೆ, ನೀವೇ ನೋಡಿದ್ರಿ, ಕೋವಿಡಲ್ಲಿ ಇರುತ್ತಿದ್ದವರು ಬೆಳಗ್ಗೆ ನಾಳೆ ಫೋನ್ ಮಾಡಿದ್ರೆ ನಾಳೆ ಇರ್ತಾ ಇರಲಿಲ್ಲ ಅಲ್ವಾ? ಯಾವತ್ತು ನಮಗೆ ಇಲ್ಲಿ ಕಡೆ ದಿನ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾ ಹೋಗಿ, ಎಲ್ಲರನ್ನೂ ಯಾವತ್ತೂ ತಿಳ್ಕೊಳ್ಳಿ, ಯಾರಿಗೇ ಆಗಿರಲಿ ಅವರೇ ಅವರ ಒಂದು ಯುದ್ಧವನ್ನು ನಡೆಸ್ತಾ ಇರ್ತಾರೆ. ಹಾಗಾಗಿ
ಈ ವಾರಕ್ಕೊಂದು ಈ ಎಕ್ಸಸೈಸನ್ನು ಮಾಡಿ. ಏನೋ ಇಲ್ಲ, ಒಂದು ಪೇಪರ್ ಪೆನ್ನನ್ನು ತಗೊಂಡು ನಿಮ್ಮ ಸಂಗಾತಿಯಲ್ಲಿ ಏನನ್ನ, ಯಾವ ಗುಣಗಳನ್ನು ಇಷ್ಟಪಡ್ತಾ ಹೋಗ್ತೀರಾ ಆ ಗುಣಗಳ, ನಿಮ್ಗೆ ಇನ್ನೊಂದು ಸಂಗಾತಿ ಬೇಕು ಅಂತಲೇ ಇಲ್ಲ, ಅಥವಾ ನಿಮ್ಮ ಸಂಗಾತಿ ಕೂತ್ಕೊಂಡು ಮಾತಾಡಬೇಕು ಅಂತಲೇ ಇಲ್ಲ. ನೀವು ಯಾಕಂತ ಹೇಳಿದ್ರೆ ಒಂದು ಗಂಟನ್ನು ನೋಡಿ, ಇದು ಟೈಟ್ ಆಗಿದ್ರೆ ಎಷ್ಟೇ ಮಾಡಿದ್ರು ಅದನ್ನು ಬಿಡಿಸ್ಲಿಕ್ಕಾಗಲ್ಲ, ಅಥವಾ ಒಂದು ಗಂಟು ಸಡಿಲಾಗೊಳಿಸಿದ್ರೆ ಇನ್ನೊಂದು ಆರಾಮಾಗಿ ಬರುತ್ತೆ. ಹಾಗಾಗಿ ನಾನು ಹೇಟ್ರೆಡ್ ಅನ್ನೋ ಫೀಲಿಂಗನ್ನು ಕೊಡ್ತಾ ಇರ್ತೀನಿ, ನನ್ನ ಸಂಗಾತಿ ಕೂಡ ಹೇಟ್ರೆಡ್ ಫೀಲಿಂಗ್ ಕೊಡ್ತಾ ಇರ್ತಾರೆ. ಸಂಬಂಧ ಇನ್ನೂ ವಿಷಕಲ್ಮಶವಾಗಿ ಹೋಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ಒಂದು ಕಡೆಯಿಂದ ಆದರೂ ಪ್ರೀತಿಯನ್ನು ಕೊಡ್ತಾ ಹೋದರೆ ಅಲ್ಲಿ ಕೂಡ ಪ್ರೀತಿ ಬರ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಲವ್ ಇಸ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್. ಹಾಗಾಗಿ ಆ ವ್ಯಕ್ತಿಗೆ ಪ್ರೀತಿಯನ್ನು ಕೊಡ್ತಾ ಹೋಗಿ ಪ್ರೀತಿಯಿಂದ ಎಂಥವರನ್ನು ಕೂಡ ಬದಲಾಯಿಸ್ಬೋದು. ಹಾಗಾಗಿ ಇನ್ನೊಂದು ಮತ್ತೆ ನಾನು ಹೇಳ್ತಾನೆ ಇರ್ತೀನಿ, ಹೋಪೊನೊಪೊನೊ ಟೆಕ್ನಿಕ್. ಯಾಕಂತ ಹೇಳಿದ್ರೆ ನಿಮಗೆ ಯಾವಾಗ ಕೆಟ್ಟದಾಗಿ ಕೋಪ ಬರುತ್ತೆ, ಎಷ್ಟೋ ಸತಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಯಾವಾಗಾದರೂ ನನಗೆ ಯಾರ ಜೊತೆ ನಾನು ತುಂಬ ಮನಸ್ತಾಪ ಆಗಿದ್ದರೆ ನಾನು ಕೂತ್ಕೊಂಡು 108 ಟೈಮ್ಸ್ ಅವರಿಗೆ ಹೋಪೊನೊಪೊನೊ ಮಾಡ್ತೀನಿ. ಎಷ್ಟೊಂದು ವಿಡಿಯೋ ಇದ್ರ ಬಗ್ಗೆ ಮಾಡಿದ್ದೀನಿ. ಏನಿಲ್ಲ, ಇದು 4 ಮ್ಯಾಜಿಕಲ್ ಫ್ರೇಸಸ್. ಏನಪ್ಪ ಅಂತ ಹೇಳಿದ್ರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಅಂತ. ಇದನ್ನು 108 ಟೈಮ್ಸ್ ಹೇಳಿ. ಎಷ್ಟೋ ಸತಿ ನನ್ನ ಸಂಗಾತಿಗೂ ನನಗೂ ಜಗಳ ಆದಾಗ ನಾನು ಇದನ್ನು ಮಾಡಿದ ಕೂಡಲೇ ತಕ್ಷಣವೇ ನನ್ನ ಸಂಗಾತಿ ನನಗೆ ಕಾಲ್ ಮಾಡಿ, ಹೇಗಿದೆಯಾ, ಏನು ಮಾಡ್ತಿದ್ಯಾ, ಸಾರಿ ಅಂತ ಅವರೇ ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ಯಾವಾಗಲೂ ನಾನು ಆ ವಿಷದ ಫೀಲಿಂಗನ್ನು ಕೊಡ್ತಾ ಇರೋದು, ಆ ಕಡೆಯಿಂದನೂ ಆ ವಿಷದ ಫೀಲಿಂಗ್ ಬರ್ತಾ ಇದ್ರೆ ಸಂಬಂಧ ಹಾಳಾಗ್ತಾ ಹೋಗುತ್ತೆ. ಯಾವಾಗ ನೀವು ಆ ಪ್ರೀತಿಯನ್ನು ವೈಬ್ರೇಷನಲ್ಲಿ ವೈಬ್ರೇಟ್ ಆಗ್ತಾ ಇರ್ತೀರ, ಎಲ್ಲರೂ ನಿಮ್ಮನ್ನು ಇಷ್ಟಪಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಾವು ಏನನ್ನು ಫೋಕಸ್ ಮಾಡ್ತೀವೋ ಅದನ್ನು ನಾವು ಹೋಗ್ತೀವಿ. ಸುಮ್ಮನೆ ನಿಮ್ಮ ಸಂಗಾತಿ ಮೇಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ಎಂಫಸೈಸ್ ಮಾಡ್ತಾ ಹೋಗಿ. ಏನೇನು ಒಳ್ಳೆ ಗುಣಗಳಿದೆ, ಅವರಲ್ಲಿ ಏನು ಇಷ್ಟ ಆಗ್ತಿದೆ, ನಿಮಗೆ ಯಾವ ಕ್ಯಾರೆಕ್ಟರ್ ಇಷ್ಟ, ಅದನ್ನು ಅವರಿಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗಿ. ಯಾವಾಗಲೂ ಅಷ್ಟೇ ಅಲ್ವಾ, ನಿಮ್ಮ ಬಾಸ್ ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತಾ ಹೋದರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡೋಣ ಅಂತ ಮಾಡ್ತೀರಾ ಅಲ್ವಾ. ಯಾವಾಗಲೂ ತೆಗಳ್ತಾ ಇದ್ರೆ, ಯಾವಾಗಲೂ ಬೈತಾ ಇದ್ರೆ, ಯಾರು ಮಾಡ್ತಾರೆ, ಹೋಗಿ ಮರ ಬೆಳಗ್ಗೆ ಹೋಗಿ ಚೇರ್ ಬಿಸಿ ಮಾಡ್ಬಿಟ್ಟು ಬರೋಣ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ಸೊ ಅಪ್ರಿಸಿಯೇಷನ್ಗೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಸೊ ಹಾಗಾಗಿ ನಿಮ್ಮ ಸಂಗಾತಿಯನ್ನು ಅಪ್ರಿಷಿಯೇಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.